ಇವತ್ತು ನಮ್ಮನೆ ಅಡಿಕೆ ಮತ್ತು ಮೆಣಸಿಗೆ ಸ್ಪ್ರೇ ಮಾಡಿಸ್ತಾ ಇದ್ದೀವಿ. ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮನೆ ಮತ್ತು ಮೆಣಸಿಗೆ ಸ್ಪ್ರೇ ಮಾಡಿಸೋಣ ಅಂಥೇಳಿ ಜನ ಕರೆಸಿದ್ವಿ. ಅದು ನೋಡಿದರೆ ಮೋಟ್ರು ಪದೇ ಪದೇ ಮಿಷಿನ್ ಹಾಳಾಗ್ತಾಯಿತ್ತು. ಸೊ ಈ ರೀತಿ ನೋಡಿ, ಈ ರೀತಿ ಒಂದು ಬ್ಯಾರ್ಲೆಗೆ ಈ ರೀತಿ ಮೆಡಿಷನ್ನ ಕಡ್ಬಿಟ್ಟು ಸ್ಪ್ರೇ ಮಾಡಿಸ್ತೀವಿ. ನೋಡಿ, ಈ ರೀತಿ ಪದೇ ಪದೇ ಅದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು, ಅದಿಲ್ಲಾಂದರೆ ಮೆಡಿಷನ್ ಮಿಕ್ಸ್ ಆಗ್ತಿರಲ್ಲ. ನಮ್ಮ ಮನೇಲಿ ಒಂದು ಕೋಳಿ ಇದೆ, ಅದು ಸೀದಾ ಮೇವು ಹುಡ್ಕೊಂಡು ತೋಟಕ್ಕೆ ಹೋಗ್ಬಿಟ್ಟು ಮನೆ ಬಾಗಿಲಿಗೆ ಬಂದು ಮೇವು ಹುಡುಕ್ತಾ ಇದೆ. ಇಲ್ಲಿ ಏನು ಸಿಗುತ್ತೆ ತಾನೆ. ಹಾಗೆಯೇ ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮದು ಈ ಸತಿ ಮಳೆಗೆ ಗಾಳಿ ತುಂಬ ಬೀಸೋದ್ರಿಂದ ತುಂಬ ಮರಗಳೆಲ್ಲ ಬಿದ್ದು ಹೋಗಿದ್ದಾವೆ ಅಡಿಕೆದು. ನೋಡಿ, ಈ ರೀತಿ ಎಲ್ಲ ಮರಗಳು ಬಿದ್ದು ಹೋಗಿದ್ದಾವೆ, ತುಂಬಾ ಗಾಳಿ ಬಂದಿತ್ತು. ಸೊ ಅದಕ್ಕೋಸ್ಕರ ಈ ಸರಿ ತುಂಬ ಮರಗಳೆಲ್ಲ ಬಿದ್ದೋಯಿತು. ನೋಡಿ, ಇಲ್ಲಿ ಅಡಿಕೆಗೆ ಸ್ಪ್ರೇ ಮಾಡ್ತಾ ಇದ್ದಾನೆ. ಇಲ್ಲಿ ಅಡಿಕೆಗೆ ಯಾವ ರೀತಿ ಸ್ಪ್ರೇ ಮಾಡ್ತಾರೆ ಅಂದರೆ, ಇನ್ನೊಂದು ಮರಕ್ಕೆ ಹತ್ಕೊಂಡು ಸುತ್ತ ಎಷ್ಟು ಮರಗಳಿದಾವೋ ಅಷ್ಟು ಮರಕ್ಕೂ ಹೊಡಿತಾರೆ. ಇಲ್ಲಿ ನೋಡಿ, ಇನ್ನೊಂದು ಮರಕ್ಕೆ ಹತ್ಕೊಂಡಿದ್ದಾರೆ. ಇಲ್ಲಿ ಪಕ್ಕದಲ್ಲಿರೋವಂಥ ದೂರದಲ್ಲಿರೋ ಒಂದು ಮರಕ್ಕೆ ಹೊಡಿತಾ ಇದ್ದಾರೆ. ಹಾಗೆ ಈಗ ಮತ್ತೊಂದು ಮರಕ್ಕೆ ಶಿಫ್ಟ್ ಆದ ನೋಡಿ. ಈ ರೀತಿ ತುಂಬ ದೂರದಲ್ಲಿರೋವಂಥ ಮರಗಳಿಗೆ ಕೂಡ ಒಂದು ಮರಕ್ಕೆ ಹತ್ಕೊಂಡು ಸುತ್ತ ಮರಕ್ಕೆಲ್ಲ ಹೊಡಿತಾರೆ. ಹಾಗೆ ಮಧ್ಯಾಹ್ನ ಆಯಿತು, ಸಾಂಬಾರಿಗೆ ಏನೂ ಇರಲಿಲ್ಲ, ತರಕಾರಿನೇ ಸಾಂಬಾರು ಮಾಡಿದೆ. ಬೇಗ ಆಗಲಿ ಅಂದ್ಕೊಂಡು ಕುಕ್ಕರ್ಗೆ ಹಾಕಿಬಿಟ್ಟು ಮಾಡಿದೆ. ಹಾಗೆ ನಾವು ಸೌದೆ ಒಲೆ ನೀರನ್ನೇ ಸ್ನಾನ ಮಾಡೋದು. ಹಾಗೆ ಸ್ನಾನಕ್ಕೆ ಅಂತೇಳಿ ಬೆಂಕಿ ಹಾಕಬೇಕಾದ್ರೆ ಸೌದೆದು ಏನು ಮುರಿಬೇಕಾದ್ರೆ ಸೌದೆದು ಕೈ ಹೊಡೆದು ಏಟೆ ಆಗೋಯಿತು, ಬ್ಲಡ್ಡೇ ಬಂತು ಸ್ವಲ್ಪ. ಹಾಗೆ ಸಂಜೆ ಆಯಿತು, ಸಂಜೆ ಟೈಮಲ್ಲಿ ಸ್ವಲ್ಪ ಏನಾದ್ರು ತಿನ್ನೋಣ ಅನಿಸ್ತು. ಸ್ವಲ್ಪ ಕಜ್ಜಾಯದ ಹಿಟ್ಟು ಉಳಿದಿತ್ತು, ಆಲ್ರೆಡಿ ಮಾಡಿಟ್ಟಿದ್ದೆ ಸ್ವಲ್ಪ ಹಿಟ್ಟು, ಅದನ್ನೇ ನಮ್ಮ ಮತ್ತೆ ಕಲಿಸ್ತಾ ಇದ್ದಾರೆ. ಗಟ್ಟಿ ಆಗಿಬಿಟ್ಟಿತ್ತು ತುಂಬ, ಅದಕ್ಕೆ ಸ್ವಲ್ಪ ಬಾಳೆಹಣ್ಣು ಹಾಕ್ಕೊಂಡು ಕಲಸಿದ್ರೆ ಮೆತ್ತಗಾಗುತ್ತೆ ಅಂಥೇಳಿ ಕಲಸಿ ಮಾಡ್ತಾಯಿದ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಅದು ಸ್ವಲ್ಪ ಜಾಸ್ತಿ ಹಾಕೊಂಡ್ಬಿಟ್ಟಿದ್ದಾರೆ, ಮತ್ತು ಅದಕ್ಕೆ ಸ್ವಲ್ಪ ಮೆತ್ತಗಾಗಿಬಿಡ್ತು. ಆದರೆ ಟೇಸ್ಟ್ ತುಂಬ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಬಂತು. ರೆಸಿಪಿ ಬೇಕು ಅಂದರೆ ರೆಸಿಪಿ ಅಂತ ಕಮೆಂಟ್ ಮಾಡಿ. ನೋಡಿ, ಈ ರೀತಿ ಎಣ್ಣೆ ಕಾಯ್ದಕ್ಕೆ ಇಟ್ಕೊಂಡು ಒಂದೊಂದಾಗೆ ಬಿಟ್ಟು ಕಜ್ಜಾಯ ಮಾಡ್ಕೊಂಡು ತುಂಬಾ ಚೆನ್ನಾಗಿತ್ತು. ಹಾಗೆ ನಮ್ಮ ಮಲೆನಾಡು ಸೈಡ್ ಅಂದರೆ ಹಲಸಿನ ಬೀಜ ಇದ್ದರೆ ಅದನ್ನು ಹುರ್ಕೊಂಡ್ಬಿಟ್ಟು ಈ ರೀತಿ ತಿಂತಾಯಿದ್ರೆ ತುಂಬಾ ಮಜಾ ಇರುತ್ತೆ. ನೋಡಿ, ಬೆಂದಿದೆಯಲ್ಲ ಅಂತ ಮತ್ತೆ ನೋಡ್ತಾ ಇದ್ದಾರೆ. ಇಲ್ಲಿಗೆ ಇವತ್ತಿನ ವ್ಲಾಗ್ಸ್ ಮುಗೀತು. ಇನ್ನು ಮುಂದೆ ಬೇರೆ ಬೇರೆ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್ ಬಾಯ್.